ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ, ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಅನ್ನುವಂಥ ಅಂಶದ ಬಗ್ಗೆ, ಕ್ರಿಸ್ತನ ರಕ್ತದ ಶ್ರೇಷ್ಠತೆ ಏನು ಎಂಬುದಾಗಿ ಮೊದಲನೇ ಸೆಷನ್ನಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳಿಕ್ಕಾಗುವಂತೆ ದೇವರು ನಮ್ಮನ್ನು ನಡೆಸಿದಂಥ ವಿಧಾನಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ಈ ಒಂದು ಸೆಷನ್ನಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಏನಾಗಿದೆ ಅನ್ನುವಂಥದ್ದನ್ನ ಒಂದೊಂದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಮುಂದಕ್ಕೆ ಸಾಗೋಣ. ಯೇಸು ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಅಂದ್ರೇನು? ಪ್ರಭಾವ ಅಂದ್ರೆ ಶಕ್ತಿ ಅಂತ ಅರ್ಥ. ಈಗ ಉದಾಹರಣೆಗೆ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ಇವಾಗ ಈ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕಡಂಬಾಡಿಯಲ್ಲಿ ನನ್ನ ಕಾರ್ಗೆ ಅಡ್ಡ ಹಾಕ್ಬಿಟ್ಟು, ಇಲ್ಲೆಲ್ಲ ಮತಾಂತರ ಮಾಡಕ್ ಬಂದಿದ್ರೆ ನೀವು ಹಾಗೆ ಹೀಗೆ ಅಂತೇಳಿ ನನ್ನನ್ನು ಸುತ್ತೋರ್ದ್ರು ಅಂತ ಇಟ್ಕೊಳ್ಳಿ. ಸುತ್ತೋರ್ದು ನನ್ನನ್ನು ಹಿಂಸೆ ಮಾಡಕ್ಕೆ ಅಥವಾ ನನ್ನನ್ನು ಹೊಡೆಯಕ್ಕೆ ಬಡಿಯಕ್ಕೆ ಮುಂದಾದ ಸಂದರ್ಭದಲ್ಲಿ, ಸರ್ ಒಂದ್ ನಿಮಿಷ ಇರಿ ಸರ್, ಏನು ಕುಡಿತೀರಿ, ನಮ್ಮ ಬ್ರದರ್ ಇದ್ದಾರೆ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬ್ರದರ್ ರಾಜೇಶ್ ಅವ್ರಿಗೆ ಫೋನ್ ಮಾಡಿಕೊಟ್ಟೆ ಅಂತ ಇಟ್ಕೊಳ್ಳಿ. ಬ್ರದರ್ ಫೋನ್ ಮಾಡಿ, ಏನ್ರಿ ನೀವು ನಮ್ಮವ್ರೇ ಅವರು ಅಂತಂದ, ಓ ನಿಮ್ಮವರು ಸರ್, ನಮ್ಗೆ ಗೊತ್ತಿಲ್ಲ ಸರ್, ಸೊ ಸಾರಿ ಸರ್, ದಯಮಾಡಿ ಕ್ಷಮಿಸಿ ಸರ್. ಸರ್ ಇಲ್ಲ ಸರ್, ಹೋಗಿ ಸರ್, ಹೋಗಿ, ಏನೋ ತಪ್ಪು ರಾಂಗ್ ಇನ್ಫಾರ್ಮೇಶನ್ ಬಂತು ಸರ್ ನಮಗೆ, ಸಾರಿ ಸರ್ ನೀವು ಅಂತವ್ರಲ್ಲ ಸರ್. ಸೊ ಜಸ್ಟ್ ಒಂದು ಫೋನಿಂದ ಆ ವ್ಯಕ್ತಿ ನಮ್ಮನ್ನ ಹಿಂಸೆ ಪಡಿಸದ್ದೇ ನಮ್ಮನ್ನ ಗೌರವಯುತವಾಗಿ ಬೀಳ್ಕೊಡ್ತಾ ಇದ್ದಾನಂತಂದ್ರೆ ಪ್ರಭಾವ ಯಾರ್ದು? ಹೌದು, ರಾಜೇಶ್ ಅವ್ರದ್ದು. ಅಂದ್ರೆ ಅವ್ರ ಮಾತಿಗಿರುವಂತ ಶಕ್ತಿ, ಅವರ ಜೀವಿತ ಅನೇಕರಿಗೆ ಏನಾಗಿದೆ ಅಂತಂದ್ರೆ ಪ್ರಭಾವ ಬೀರಿದೆ ಅಂತ. ಸೊ ಹಂಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಏನು, ಶಕ್ತಿ ಏನು? ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಏನಾದ್ರೂ ಸಂಪಾದನೆ ಮಾಡಿದಾನಂತಂದ್ರೆ ಅದು ತನ್ನ ರಕ್ತ ಮಾತ್ರ ಸಂಪಾದನೆ ಮಾಡಿದಾನೆ. ಅದು ಎಂತ ರಕ್ತ ಅಂತಂದ್ರೆ ಪರಿಶುದ್ಧವಾದ ರಕ್ತ ಅಂತ ಹೇಳ್ತಾರೆ, ನಿಷ್ಕಳಂಕವಾದಂತ ರಕ್ತ ಅಂತ ಹೇಳ್ತಾರೆ. ಇಡೀ ಯೂನಿವರ್ಸಲ್ ಆಗಿ ಒಂದು ಚಾಲೆಂಜ್ ಆಗ್ತಾನೆ ಕರ್ತನಾದ ಯೇಸು ಕ್ರಿಸ್ತನ್, ಏನಂತೇಳಿ, ನನ್ನಲ್ಲಿ ಪಾಪವು ಇದೆ ಅಂತೇಳಿ ನಿಮ್ಮಲ್ಲಿ ಯಾರಾದ್ರೂ ಸ್ಥಾಪಿಸ್ತೀರಾ ಅಂತೇಳಿ. ಈ ಮಾತನ್ನು ಯಾರು ಹೇಳಕ್ ಸಾಧ್ಯ ಇದೆ? ಕರ್ತನಾದ ಯೇಸು ಕ್ರಿಸ್ತನು ಭೂಮಿ ಮೇಲೆ ಏನಾದ್ರೂ ಸಂಪಾದನೆ ಮಾಡಿದಾನಂತಂದ್ರೆ ಅದು ಪರಿಶುದ್ಧವಾದಂತ ರಕ್ತ ಮಾತ್ರ. ಅದು ಇವತ್ತು ತುಂಬಾ ಜನ ಪ್ರಪಂಚದಲ್ಲಿ ಕೇಳ್ಬೋದು, ಕ್ರಿಸ್ತನ ಅಸ್ತಿತ್ವ ಏನಿದೆ, ಏನ್ ಬಿಟ್ಟು ಹೋಗಿದ್ದಾರೆ ಯೇಸು ಕ್ರಿಸ್ತನ್ ಅಂತಂದ್ರೆ ಆತನ ಶಿಲುಬೆಯ ರಕ್ತದ ಪ್ರಭಾವನ ಬಿಟ್ಟು ಹೋಗಿದ್ದಾನೆ ಇವತ್ತು ಸಕಲ ಮಾನವ ಜನಾಂಗಕ್ಕೆ ಅಂತ ಹೇಳ್ಬೋದು. ಹಾಗಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಒಂದು ರಕ್ತದ ಪ್ರಭಾವ ಏನಂತಂದ್ರೆ, ನಂಬರ್ 1, ಕ್ರಿಸ್ತನ ರಕ್ತವು ಶತ್ರುಗಳನ್ನ ಸಮಾಧಾನ ಪಡಿಸುವಂತದ್ದಾಗಿದೆ ಅಂತ ಹೇಳ್ತಾನೆ. ಕ್ರಿಸ್ತನ ರಕ್ತವು ಶತ್ರುಗಳನ್ನ ಸಮಾಧಾನ ಪಡಿಸುವಂತದ್ದು ಅಂತ ಹೇಳ್ತಾನೆ. ಶತ್ರುಗಳನ್ನು ಸಮಾಧಾನ ಪಡಿಸುವಂತದ್ದು ಕ್ರಿಸ್ತನ ರಕ್ತದ ಪ್ರಭಾವ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1ರಿಂದ 2ನೇ ವಚನದಲ್ಲಿ ನಾವು ವಿಷಯವನ್ನ ಗಮನಿಸಿದ್ರೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೋಟುಗೈಯಲ್ಲ, ಆತನ ಕಿವಿಯೂ ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಅಂತ. ಯೆಹೋವನ ಹಸ್ತ ರಕ್ಷಿಸಲಾರದಂತ ಮೋಟಗೈಯಲ್ಲ, ಆತನ ಕಿವಿ ಕೇಳಲಾರದ ಕಿವುಡಲ್ಲ. ಮತ್ತೆ ಹಾಗಾದ್ರೆ ದೇವರ ಕೈ ಯಾಕೆ ನಮ್ಮಳಿಗೆ ಬರ್ತಾ ಇಲ್ಲ? ದೇವರ ಕೃಪಾಹಸ್ತ ಯಾಕೆ ನಮ್ಮಲ್ಲಿಗೆ ಬರ್ತಾ ಇಲ್ಲ? ನಮ್ಮ ಪ್ರಾರ್ಥನೆಗೆ ದೇವರ ಕಿವಿಯನ್ನ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರೆ, ದೇವರಿಗೂ ನಮಗೂ ಅಡ್ಡವಾಗಿ ಏನಿದಾವೆ ಅಂತಂದ್ರೆ ಪಾಪಗಳು ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾವೆ ಅಂತ ಹೇಳ್ತಾರೆ. ಪಾಪಗಳು ಅಡ್ಡ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಆ ಪಾಪಗಳ ನಿಮಿತ್ತ ದೇವರೊಟ್ಟಿಗೆ ಸಮಾಧಾನದಿಂದ ಕೂಡಿದಂತಹ ಸಹವಾಸ ಇಲ್ದೇನೆ ಶತ್ರುತ್ವವನ್ನು ಹೊಂದಿದಂತಹ ಸ್ಥಿತಿಯಲ್ಲಿ ಇವತ್ತು ಮನುಷ್ಯರಿದ್ದಾರೆ. ಇಂತಹ ಶತ್ರು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ದೇವರ ಕೋಪಕ್ಕೆ ದೇವರಿಗೆ ಶತ್ರುವಾಗಿರ್ತಕ್ಕಂತಹ ಈ ಮನುಷ್ಯನನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ, ದೇವರೊಟ್ಟಿಗೆ ಒಂದಾಗಿಸುವುದಕ್ಕೋಸ್ಕರ, ಆ ಶತ್ರು ಭಾವನೆಯನ್ನು ಹೋಗಲಾಡಿಸಿ ಸಮಾಧಾನದ ಸ್ಥಿತಿಯನ್ನ ಒದಗಿಸಿಕೊಡೋದಕ್ಕೋಸ್ಕರ ಕ್ರಿಸ್ತನ ರಕ್ತ ಪ್ರಭಾವನ ತೋರಿಸ್ತದೆ ಅಂತ ಹೇಳ್ತಾರೆ. ಪ್ರಭಾವನ ತೋರಿಸ್ತದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 18ರಿಂದ 21ನೇ ವಚನವನ್ನ ನಾವು ಗಮನಿಸೋಣ. 18ರಿಂದ 21ನೇ ವಚನ. ಯಾವನಾದರೂ 17ನೇ ವಚನದಲ್ಲಿ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಗಮನಿಸಿ ಚಂದವಾಗಿ. ಆತನಂದ್ರೆ ಯಾರು? ಆತನು
ತಂದೆಯಾದ ದೇವರು ಆತನು, ಅಲ್ಲಿ ಗಮನಿಸಿ, ಆತನು ಅಂದ್ರೆ ಯಾರು? ತಂದೆಯಾದ ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಅಂತ ಹೇಳ್ತಾನೆ. ಅಂದ್ರೆ ಪಾಪಗಳಿಂದಲೂ ಅಪರಾಧಗಳಿಂದಲೂ ದೇವರಿಗೆ ಶತ್ರುಗಳಾಗಿದ್ದಂತ ನಮ್ಮನ್ನ ಇವತ್ತು ದೇವರೊಟ್ಟಿಗೆ ಸಮಾಧಾನ ಪಡಿಸ್ತಾ ಇದ್ದಾನಂತಂದ್ರೆ ಯಾರು? ಕ್ರಿಸ್ತನು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗನುಗ್ರಹಿಸಿದ್ದಾನೆ ಅಂತ ಹೇಳ್ತಾನೆ. ಸಮಾಧಾನ ಕೊಡ್ತಾ ಇದ್ದಾನೆ. ಸಮಾಧಾನ ಆಗೋಣ ಬನ್ನಿ ಅಂತ ಹೇಳ್ತಾನೆ. ಸಮಾಧಾನ ಆಗೋಣ ಬನ್ನಿ. ಈಗ 10,000 ಸೈನ್ಯಗಳುಳ್ಳಂತ ಒಬ್ಬ ರಾಜ, 20,000 ಸೈನ್ಯಗಳುಳ್ಳಂತ ಒಬ್ಬ ರಾಜ, ಇವರಿಬ್ಬರು ಯುದ್ಧಕ್ಕೆ ಪರಸ್ಪರ ಮುಖಾಮುಖಿಯಾದಂತ ಸಂದರ್ಭದಲ್ಲಿ ಮೊದಲು ಶರಣಾಗತಿ ಆಗೋರು ಯಾರು? 20,000 ಇರುವಂತ ಅರಸ, 10,000 ಸೈನ್ಯ ಉಳ್ಳಂತಹ ಅರಸ. ಇವರಿಬ್ಬರು ಯುದ್ಧಕ್ಕೆ ಪರಸ್ಪರ ಮುಖಾಮುಖಿಯಾದಂತ ಸಂದರ್ಭದಲ್ಲಿ ಮೊದಲು ಹೋಗಿ ಶರಣಾಗತಿ ಆಗೋದು ಯಾರು? 10,000 ಸೈನ್ಯ ಉಳ್ಳಂತಹ ಒಬ್ಬ ಅರಸ ಇರ್ತಾನಲ್ಲ, ಆತ ಮೊದಲು ಹೋಗಿ 20,000 ಸೈನ್ಯ ಉಳ್ಳಂತಹ ಅರಸನಿಗೆ ತನ್ನನ್ನು ತಾನು ಒಪ್ಪಿಸ್ಕೊಡ್ತಾನೆ. ಅಯ್ಯ ಬುದ್ಧಿ, ದಯಮಾಡಿ ನಮ್ಮನ್ನು ಕ್ಷಮಿಸ್ಬಿಡಯ್ಯ, ನಿಮ್ಮನ್ನ ಗೆಲ್ಲುವಂತ ಶಕ್ತಿ ನಮ್ಮಲ್ಲಿಲ್ಲ. ನೀವು 20,000 ಜನಸಂಖ್ಯೆ, 20,000 ಸೈನ್ಯ ಬಲ, ನಾವು 10,000 ಸೈನ್ಯ, ನಾವು ನಿಮಗೆ ವಿರೋಧವಾಗಿ ತಿರುಗಿ ಬೀಳೋದ? ಆ ರೀತಿ ಮಾಡುವುದಾದ್ರೆ ನಮಗೆ ನಾವು ನಷ್ಟಪಡಿಸ್ಕೊಳ್ತೀವಿ, ನಮಗೆ ನಾವು ಪ್ರಾಣ ಹಾನಿ ಮಾಡಿಕೊಳ್ತೀವಿ, ಹಾಗಾಗಿ ನಾವು ನಿಮಗೆ ಶರಣಾಗತಿ ಆಗ್ತಾ ಇದ್ದೀವಿ ಅನ್ನುವಂತಹ ಪರಿಸ್ಥಿತಿ. ಆದ್ರೆ ಇವತ್ತು ದೇವರು 20,000 ಸೈನ್ಯ ಉಳ್ಳಂತಾತನ ಆಗಿದ್ದಾಗ 10,000 ಸೈನ್ಯ ಉಳ್ಳ ನಮ್ಮಂತ ಅವ್ರಿಗೆ ಆತನೇ ಬಂದು ಏನ್ ಮಾಡ್ತಾ ಇದ್ದಾನೆ? ಸಮಾಧಾನ ಆಗಿ ಅಂತ ಕೇಳ್ತಾ ಇದ್ದಾನೆ. ಸಮಾಧಾನ ಆಗಿ ನನ್ನ ಜೊತೆಗೆ, ನನ್ನ ಮಗನ ಮುಖಾಂತರ ನೀವು ಸಮಾಧಾನ ಆಗಿ ಅಂತ ಹೇಳ್ತಾ ಇದ್ದಾನೆ. ಯಾರ ಮೂಲಕ ಅಂತಂದ್ರೆ ಕ್ರಿಸ್ತನ ಮುಖಾಂತರ. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ, ಅಪೊಸ್ತಲರಿಗೆ ಅನುಗ್ರಹಿಸಿದ್ದಾನೆ. ಏನು ಸಮಾಧಾನ? ದೇವರೊಟ್ಟಿಗೆ ಶತ್ರುಗಳಾಗಬೇಡಿ, ದೇವರ ಒಂದು ಕೋಪಕ್ಕೆ ನೀವು ಗುರಿ ಆಗ್ಬೇಡಿ, ದೇವರೊಟ್ಟಿಗೆ ಸಮಾಧಾನ ಆಗಿ. ಯಾರ ಮುಖಾಂತರ? ಆತನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ಅಂತ ಹೇಳ್ತಾನೆ. 19ನೇ ವಚನ, ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅಂತ ಹೇಳ್ತಾನೆ. ಲೋಕನ ಏನ್ ಮಾಡ್ತಾ ಇದ್ದಾನೆ ಇವಾಗ? ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸ್ಕೊಳ್ತಾ ಇದ್ದಾನೆ. ಶತ್ರುತ್ವ ಬೇಡ ದೇವರೊಟ್ಟಿಗೆ. ಆತನ ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ಸಮಾಧಾನ ಆಗೋಣ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ಸಮಾಧಾನ ಆಗೋಣ ಬನ್ನಿ ಅಂತ ಹೇಳ್ತಾ ಇದ್ದಾನೆ. ದೇವರೇ ಅಪೊಸ್ತಲರ ಮುಖಾಂತರ ಬೇಡ್ಕೊಳ್ತಾ ಇದ್ದಾನಂತೆ. ಯಾರನ್ನ? ಪ್ರತಿ ಮನುಷ್ಯರನ್ನ ಸಮಾಧಾನ ಆಗಿ ಅಂತ ಹೇಳ್ತಾನೆ. ಮಗನಾದಂತ ಯೇಸು ಕ್ರಿಸ್ತನ ಮುಖಾಂತರ ಸಮಾಧಾನ ಆಗಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ, ಆತನ ಶಕ್ತಿ ಅಂತದಂತಂದ್ರೆ, ಆ ರಕ್ತಕ್ಕಿರುವಂತ ಶಕ್ತಿ ಅಂತದಂತಂದ್ರೆ ದೇವರ ಕೋಪಕ್ಕೆ ಗುರಿಯಾಗಿದ್ದಂತ ಮನುಷ್ಯನನ್ನ, ದೇವರಿಗೆ ಶತ್ರುವಾಗಿದ್ದಂತ ಮನುಷ್ಯನನ್ನ ದೇವರ ಸಹವಾಸಕ್ಕೆ, ದೇವರ ಸಮಾಧಾನಕ್ಕೆ ಕರೆದುಕೊಂಡು ಹೋಗುವಂಥದ್ದು ಯಾವುದು ಅಂತಂದ್ರೆ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಅಂತ ಹೇಳ್ತಾನೆ. ಇವತ್ತು ನಾವೆಲ್ಲರೂ ಏನಾಗಿದ್ದೀವಿ ಅಂತಂದ್ರೆ ಮೊದಲು ದೇವರ ಕೋಪಕ್ಕೆ ಗುರಿಯಾಗಿದ್ದೀವಿ. ಆತನ ಕೈ ರಕ್ಷಿಸಲಾರದಂತ ಮೋಟಕೈ ಅಲ್ಲ, ಆತನ ಕಿವಿ ಕೇಳಲಾರದಂತ ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ ಆತನ ಮುಖಕ್ಕೆ ಅಡ್ಡವಾಗಿವೆ ಅಂತಂದ್ರೆ ಆತನ ಕೈ ರಕ್ಷಿಸುವುದಕ್ಕೆ ನಮ್ಮ ಕಡೆ ಬರ್ತಾ ಇದೆ. ಆದ್ರೆ ಅಡ್ಡಾಗಿರೋದೇನು? ನಮ್ಮ ಪಾಪಗಳು, ನಮ್ಮ ಅಪರಾಧಗಳು. ಹಾಗಾಗಿ ದೇವರ ಪ್ರೀತಿ ನಮ್ಮ ಮೇಲಿಲ್ಲ, ಅದಕ್ಕೆ ಬದಲಾಗಿ ದೇವರ ಕೋಪ ನಮ್ಮ ಮೇಲಿದೆ, ಆ ಉಗ್ರತೆ ನಮ್ಮ ಮೇಲಿದೆ. ಆ ಉಗ್ರತೆಯಿಂದ ತಪ್ಪಿಸೋದಕ್ಕೋಸ್ಕರ, ಆ ಶತ್ರು ಸಂಬಂಧವನ್ನು ಹೋಗಲಾಡಿಸಿ ಸಮಾಧಾನ ಸ್ಥಿತಿಯನ್ನು ನಮಗೆ ದಯಪಾಲಿಸೋದಕ್ಕೋಸ್ಕರ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಇವತ್ತು ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತಕ್ಕಿರುವಂತ ಶಕ್ತಿ ಅಂತಂದ್ರೆ ಶತ್ರುಗಳನ್ನ ದೇವರೊಟ್ಟಿಗೆ ಸಮಾಧಾನ ಪಡಿಸುವಂತದ್ದು ಯಾವ್ದಂತಂದ್ರೆ ಕ್ರಿಸ್ತನ ಶಿಲುಬೆಯ ರಕ್ತ ಅಂತ ಹೇಳಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ರಿಂದ 20ನೇ ವಚನವನ್ನ ನಾವು ಗಮನಿಸಿದ್ರೆ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ರಿಂದ 20ನೇ ವಚನದಲ್ಲಿ, ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ, ತಂದೆಯಾದ ದೇವರು ಆತನಲ್ಲಿ, ಯಾರಲ್ಲಿ? ಆತನಲ್ಲಿ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ. ತಂದೆಯಾದ ದೇವರು ಆತನಲ್ಲಿ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕಂತಲೂ, ಅಂದ್ರೆ ದೇವರ ಸರ್ವ ಸಂಪೂರ್ಣತೆ ಎಲ್ಲಿದೆ? ಯೇಸು ಕ್ರಿಸ್ತನಲ್ಲಿದೆ, ವಾಸವಾಗಿರಬೇಕಂತಲೂ. ನಂಬರ್ 1. ನಂಬರ್ 2,
ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತ, ರಕ್ತ ಬಂತು ನೋಡಲ್ಲಿ. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ. ಯಾವುದರಿಂದ ಸಮಾಧಾನ? ಕ್ರಿಸ್ತನ ಶಿಲುಬೆಯ ರಕ್ತದಿಂದ ಸಮಾಧಾನ. ದೇವರ ಸಮಾಧಾನ ನಿನಗೆ ಬರಬೇಕು ಅಂತಂದ್ರೆ ನಿನ್ನಲ್ಲಿರುವಂತ ದುಡ್ಡಿಂದ ಬರಕ್ ಸಾಧ್ಯ ಇಲ್ಲ. ನಿನ್ನಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರಗಳಿಂದ ದೇವರ ಸಮಾಧಾನ ಹೊಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ದಾನ ಧರ್ಮಗಳನ್ನ, ಪುಣ್ಯ ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ದೇವರ ಸಮಾಧಾನ ನಿನಗೆ ಲಭ್ಯ ಆಗೋದಿಲ್ಲ. ದೇವರ ಸಮಾಧಾನ ನಿನಗೆ ಲಭ್ಯ ಆಗುವುದು ಯಾವುದರಿಂದ ಅಂತಂದ್ರೆ ಯಾವುದರಿಂದ? ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ. ಯಾವ ರಕ್ತ ಅದು? ಶಿಲುಬೆಯ ಮೇಲೆ ಸುರಿಸಿದಂತ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು ಅಂತ ಹೇಳಿ. ಕ್ರಿಸ್ತನ ರಕ್ತವು ಅನುಗ್ರಹಿಸುವಂತ ಸಮಾಧಾನ ಇದು. ಸಮಾಧಾನ ಇದು. ದೇವರಿಗೂ ಮನುಷ್ಯರ ಮಧ್ಯದಲ್ಲಿ ಸಮಾಧಾನವನ್ನು ಏರ್ಪಡಿಸುವಂತಹ ಕ್ರಿಸ್ತನ ಶಿಲುಬೆಯ ರಕ್ತದ ಶಕ್ತಿ ಇದು. ಹಾಗಾಗಿ ಕ್ರಿಸ್ತನ ಏನ್ ಸಂಪಾದನೆ ಮಾಡಿಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಆತನ ರಕ್ತನ ಸಂಪಾದನೆ ಮಾಡಿಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ. ಇವತ್ತು ಪ್ರಪಂಚ ಕೇಳ್ಬೋದು, ಕ್ರಿಸ್ತನ ಅಸ್ತಿತ್ವಕ್ಕೆ ಏನ್ ಬಿಟ್ಟು ಹೋಗಿದ್ದಾನೆ ಆತನ ಗುರುತಂದ್ರೆ ಆತನ ಪರಿಶುದ್ಧವಾದಂತ ರಕ್ತವನ್ನ ನಮಗೋಸ್ಕರ ಸುರಿಸಿ ಹೋಗಿದ್ದಾನೆ ಅಂತ ಹೇಳೋದು. ಆ ರಕ್ತ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ದೇಶವನ್ನ ಬ್ರಿಟಿಷರು ಹೆಚ್ಚು ಕಡಿಮೆ 200 ವರ್ಷಗಳ ಕಾಲ ಪರಿಪಾಲನೆ ಮಾಡಿದ್ರು. ಆ 200 ವರ್ಷಗಳ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಳಿಸುವುದಕ್ಕೋಸ್ಕರ, ಬ್ರಿಟಿಷರ ಆ ಒಂದು ಘೋರವಾದಂತಹ ಒಂದು ಪರಿಪಾಲನೆಯಿಂದ ವಿಮೋಚಿಸುವುದಕ್ಕೋಸ್ಕರ ಅನೇಕ ವೀರಾದಿವೀರರು ತಮ್ಮ ರಕ್ತವನ್ನ ಧಾರೆ ಎರೆದಿದ್ದಾರೆ. ಅವತ್ತು ಅವರು ಎರೆದಂತಹ ರಕ್ತಧಾರೆಯಿಂದ ಇವತ್ತು ಭೌತಿಕವಾದಂತಹ ನಮ್ಮ ದೇಶ ಸ್ವತಂತ್ರವನ್ನ ಹೊಂದಿಕೊಂಡಿದೆ. ಅವರು ಅವತ್ತು ಸುರಿಸಿದಂತ ಆ ರಕ್ತ ಇವತ್ತಿಗೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ನಾವು ಸ್ವತಂತ್ರದಲ್ಲಿದ್ದೀವಿ. ಸೊ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಏನ್ ಮಾಡಿದೆ ಅಂತಂದ್ರೆ ದೇವರಿಗೆ ಶತ್ರುಗಳಾಗಿದ್ದಂತ ನಮ್ಮನ್ನ ದೇವರೊಟ್ಟಿಗೆ ಸಮಾಧಾನಗೊಳಿಸ್ತಾ ಇದೆ. ಯಾರ್ದು? ಕ್ರಿಸ್ತನ ಶಿಲುಬೆಯ ರಕ್ತ ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಇವತ್ತು ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾನು ನಿಜವಾಗಿ ಕೂಡ ಕ್ರೈಸ್ತನಾಗಿ ಬದುಕುವುದರಲ್ಲಿ ಯಾವುದೇ ರೀತಿಯಾದಂತ ಅರ್ಥ ಇರೋದಿಲ್ಲ. ಸೊ ಹಾಗಾಗಿ ಕ್ರಿಸ್ತನ ರಕ್ತ ಸಮಾಧಾನ ಅನುಗ್ರಹಿಸ್ತಾ ಇದೆ ಅಂತ ಹೇಳ್ತಾರೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11 ಮತ್ತು 16ನೇ ವಚನದಲ್ಲ, 11ರಿಂದ 16ನೇ ವಚನ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 11ರಿಂದ 16ನೇ ವಚನ. ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳ್ತಾರೆ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರಿ ಎಂದು ಜ್ಞಾಪಕ ಮಾಡ್ಕೊಳ್ರಿ. ಅನ್ಯ ಜನರ ಬಗ್ಗೆ ಹೇಳ್ತಕ್ಕಂಥ ಮಾತಿದೆ. ನೆನಪು ಮಾಡ್ಕೊಳ್ಳಿ ಒಂದ್ಸರಿ. ಈಗಲಾದರೋ 13ನೇ ವಚನ. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮುಖಾಂತರ. ಆತನ ರಕ್ತದ ಮುಖಾಂತರ. ಯಾರ ರಕ್ತದ ಮುಖಾಂತರ? ಕ್ರಿಸ್ತನ ರಕ್ತದ ಮುಖಾಂತರ. ನೀನು ಮಾಡಿದಂತ ಪುಣ್ಯ ಕ್ರಿಯೆಗಳಿಂದಲ್ಲ, ನೀನು ಮಾಡಿದಂತ ದಾನ ಧರ್ಮಗಳಿಂದಲ್ಲ, ನಿನ್ನಲ್ಲಿರುವಂತ ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ದೇವರೊಟ್ಟಿಗೆ ನೀನು ಸಮಾಧಾನ ಆಗ್ಲಿಲ್ಲ. ಯಾರಿಂದ ಸಮಾಧಾನ ಆಗಿದ್ದಿ ಅಂತಂದ್ರೆ ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ಯಾರಿಗೆ ಸಮೀಪಸ್ಥರು? ದೇವರಿಗೆ ಸಮೀಪಸ್ಥರು. ದೇವರೊಟ್ಟಿಗೆ ಸಮಾಧಾನ ಸ್ಥಿತಿಯನ್ನು ಹೊಂದಿದವರು. ಇದಕ್ಕೆಲ್ಲ ಕಾರಣ ಯಾರು? ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ, ಆ ರಕ್ತದ ಶಕ್ತಿ. ಅದನ್ನ ಕ್ರಿಸ್ತನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಈ ಭೂಮಿ ಮೇಲೆ. ಅದನ್ನ ಸಂಪಾದನೆ ಮಾಡ್ಕೊಂಡಿದ್ದಾನೆ. ಲೋಕಕ್ಕೆ ಏನ್ ಬಿಟ್ಟು ಹೋಗಿದ್ದಾನೆ ಯೇಸು ಕ್ರಿಸ್ತನ್ ಅಂತಂದ್ರೆ ತನ್ನ ಪಳೆ ಉಳಿಕೆಗಳನ್ನ ಬಿಟ್ಟು ಹೋಗಿಲ್ಲ, ತನ್ನ ಎಲುಬುಗಳನ್ನು ಬಿಟ್ಟು ಹೋಗಿಲ್ಲ, ತಾನು ಉಡ್ತಕ್ಕಂಥ ಉಡುಗೆ ತೊಡುಗೆಗಳನ್ನ ಬಿಟ್ಟು ಹೋಗ್ಲಿಲ್ಲ, ತಾನು ಹಾಕೊಂಡಿರ್ತಕ್ಕಂಥ ಚಪ್ಪಲಿಯನ್ನು ಬಿಟ್ಟು ಹೋಗ್ಲಿಲ್ಲ, ತಾನು ಹಾಕೊಂಡಿರ್ತಕ್ಕಂಥ ಅಂಗಿಯನ್ನು ಬಿಟ್ಟು ಹೋಗ್ಲಿಲ್ಲ. ಆದ್ರೆ ಏನ್ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ತನ್ನ ಪರಿಶುದ್ಧವಾದಂತ ರಕ್ತವನ್ನು ಸಂಪಾದನೆ ಮಾಡಿಕೊಂಡು ಇವತ್ತಿಗೂ ಕೂಡ ಆ ರಕ್ತ ಕೆಲಸ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಇಡೀ ಮಾನವ ಕುಲಕ್ಕೆ ಅದನ್ನ ದಯಪಾಲಿಸಿಕೊಟ್ಟೋಗಿದ್ದಾನೆ. ಹಾಗಾಗಿ ಕ್ರಿಸ್ತನ ರಕ್ತದ ಪ್ರಭಾವ ಏನ್ ಮಾಡ್ತದೆ ಅಂತಂದ್ರೆ ಕ್ರಿಸ್ತನ ರಕ್ತವು ಶತ್ರುಗಳನ್ನ ಸಮಾಧಾನ ಪಡಿಸುವಂತದ್ದು ಅಂತ ಹೇಳ್ತಾರೆ. ನಂಬರ್ 1. ನಂಬರ್ 2 ಕ್ರಿಸ್ತನ ರಕ್ತ ಅದರ ಶಕ್ತಿ ಏನು ಅಂತಂದ್ರೆ ನಂಬರ್ 2 ದೋಷಿಯ ಮನಸ್ಸನ್ನ, ಎರಡನೇದ್ದು ದೋಷಿಯ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುವಂಥದ್ದು, ಶುದ್ಧೀಕರಿಸ್ತದೆ. ಈ ಶುದ್ಧೀಕರಿಸುವಂತಹ ಶಕ್ತಿ
ಯಾರಲ್ಲಿದೆ ಅಂತಂದ್ರೆ ಅದು ಕ್ರಿಸ್ತನ ರಕ್ತದಲ್ಲಿ ಮಾತ್ರ ಅಂತ ಹೇಳ್ತೇನೆ. ದೋಷಿಯ ಮನಸ್ಸಾಕ್ಷಿಯನ್ನ ಶುದ್ಧೀಕರಿಸುವಂತಹ ಶಕ್ತಿ ಕ್ರಿಸ್ತನ ರಕ್ತದಲ್ಲಿ ಮಾತ್ರ ಇದೆ ಅಂತ ಹೇಳ್ತೇನೆ. ದೋಷಿ, ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ, ನಾನು ಮಂಗಳೂರಲ್ಲಿ ಯಾರನ್ನೋ ಒಬ್ರು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನೊಬ್ರು ಗುದ್ಬಿಟ್ಟಿದ್ದೀನಿ. ನಾನು ಹಿಟ್ ಅಂಡ್ ರನ್ ಮಾಡ್ಬಿಟ್ಟು ಏನ್ ಮಾಡಿದ್ದೀನಿ, ನಾನು ಹೋಗಿದ್ದೀನಿ. ಆ ವ್ಯಕ್ತಿ ಏನಾಗಿದ್ದಾನೆ, ಆನ್ ದಿ ಸ್ಪಾಟ್ ಸತ್ತೋಗ್ಬಿಟ್ಟಿದ್ದಾನೆ. ನಾನು ತಪ್ಸ್ಕೊಂಡು ಹೋಗ್ಬಿಟ್ಟಿದ್ದೀನಿ. ನಾನು ಯಾರ ಕೈಗೆ ಸಿಕ್ಕಿಲ್ಲ, ಯಾರು ನನ್ನ ನೋಡಿಲ್ಲ. ಆದ್ರೆ ನನ್ನ ಮನಸ್ಸು ಏನ್ ಮಾಡ್ತದೆ, ಎಲ್ಲೋದ್ರೂ ಕೂಡ, ಯಾವ ದೇಶಕ್ಕೆ ಓಡೋದ್ರೂ ಕೂಡ, ಯಾವ ಊರಿಗೆ ಹೋಗಿ ಅವಸ್ಕೊಂಡ್ರು ಕೂಡ ನನ್ನ ಮನಸ್ಸು ಏನ್ ಮಾಡ್ತದೆ, ನನ್ನನ್ನ ದೋಷಿ 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 ಅಂತ ಹೇಳ್ತದೆ. ನೀನೊಬ್ಬನ ಪ್ರಾಣವನ್ನ ತೆಗೆದು ಬಂದಿದ್ದಿ. ನೀನ್ ಎಂತ ಕಟುಕ ಅಂತಂದ್ರೆ, ಅವನು ಸತ್ತಿದನೋ ಬದುಕಿದನೋ ಅಂತೇಳಿ ನೀನು ನೋಡ್ದೆ ಅಲ್ಲಿಂದ ನೀನು ತಪ್ಸ್ಕೊಂಡ್ ಬಂದಿದ್ದಿ. ನಿನ್ನ ಕನಿಕರವಿಲ್ದವನ್, ನೀನು ಕರುಣೆ ಇಲ್ದವನ್, ನೀನೊಬ್ಬ ಕೊಲೆಗಾರ ಅಂತೇಳಿ ನನ್ನ ಮನಸ್ಸಾಕ್ಷಿ ಏನ್ ಮಾಡ್ತದೆ, ನನ್ನನ್ನ ದೋಷಿ 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 ಅಂತೇಳಿ ನಾನು ಎಲ್ಲೋದ್ರೂ ಕೂಡ, ಯಾರ ಕಣ್ಣಿಗೆ ತಪ್ಸ್ಕೊಂಡೋದ್ರೂ ಕೂಡ ನನ್ನ ಮನಸ್ಸಾಕ್ಷಿ ನನ್ನನ್ನ ದೋಷಿ ಅಂತೇಳಿ ಆರೋಪಿಸುವಂತಹ ಸ್ಥಿತಿಯಿಂದ ನಿರ್ದೋಷತ್ವವನ್ನ ದಯಪಾಲಿಸಿಕೊಡುವಂಥದ್ದು, ಅಂದ್ರೆ ದೋಷಿಯ ಮನಸ್ಸಾಕ್ಷಿಯನ್ನ ಶುದ್ಧೀಕರಿಸುವಂತಹ ಶಕ್ತಿ ಯಾರಿಗಿದೆ ಅಂತಂದ್ರೆ ಕ್ರಿಸ್ತನ ರಕ್ತಕ್ಕಿದೆ ಅಂತ ಹೇಳ್ತಾರೆ. ಕ್ರಿಸ್ತನ ರಕ್ತಕ್ಕಿದೆ ಅಂತ ಹೇಳ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಕ್ಕೆ 9ನೇ ಅಧ್ಯಾಯ 14ನೇ ವಚನದಲ್ಲಿ 13ನೇ ವಚನ ಒಂದ್ಸಾರಿ ಗಮನಿಸೋಣ. ಓತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ಯಾವ ಹೊಲೆಯನ್ನ? ಶರೀರದ ಹೊಲೆ, ಮನಸ್ಸಿನ ಹೊಲೆ ಅಲ್ಲ. ಯಾವುದನ್ನ? ಶರೀರದ ಹೊಲೆಯನ್ನ ಪವಿತ್ರ ಮಾಡುವುದಾದರೆ ಯಾವುದು ಪವಿತ್ರ ಮಾಡ್ತದೆ? ಯಾವುದು ಪವಿತ್ರ ಮಾಡ್ತದೆ ಅಂದ್ರೆ ಓತ ಹೋರಿಗಳ ರಕ್ತ ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿ. ಕಡಸು ಅಂದ್ರೇನು? ರಾಜೇಶ್ ಅವರು ಹಸುಗಳು ಸಾಕಿದ್ದಾರೆ. ಆ ಹಸುಗಳಿಗೆ ಇನ್ನು ಕರು ಹಾಕದೇ ಇರತಕ್ಕಂತಹ ಹಸುಗಳಿದ್ದ, ಅದಕ್ಕೆ ಕಡಸು ಅಂತ ಕರೀತಾರೆ. ಧರ್ಮಶಾಸ್ತ್ರದಲ್ಲಿ ಒಬ್ಬ ದೋಷಿಯನ್ನ ನಿರ್ದೋಷಿಯನ್ನಾಗಿ ಮಾಡ್ಬೇಕಂತಂದ್ರೆ ಒಂದು ಕೆಂಪಾದ ಹಸುವನ್ನ ತಗೊಂಡು ಬಂದು ಏನ್ ಮಾಡ್ಬೇಕು, ಅದನ್ನ ಯಜ್ಞವನ್ನ ಅರ್ಪಿಸಿ ಅದರ ಬೂದಿಯನ್ನ ಏನ್ ಮಾಡ್ಬೇಕಂತಂದ್ರೆ ಯಾರು ದೋಷ ಮಾಡಿರ್ತಾರೋ ಅವ್ರ ಮೇಲೆ ಚೆಲ್ತಾರ ಆ ಬೂದಿಯನ್ನ. ಆ ಬೂದಿ ಚೆಲ್ಲಿದ್ರೆ ಅದು ಶರೀರದ ಒಲೆಯನ್ನು ಏನ್ ಮಾಡ್ತದೆ, ಅದು ಹೋಗಲಾಡಿಸ್ತದೆ. ಆದ್ರೆ ಇಲ್ಲಿ ಹೇಳ್ತಾನೆ 14ನೇ ವಚನ, ಓತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಒಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದ್ರೆ, 14ನೇ ವಚನ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ಏನದು? ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಿಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನ ಏನ್ ಮಾಡ್ತದೆ, ಅದು ಶುದ್ಧೀಕರಿಸುವುದಲ್ಲವೇ ಅಂತ ಹೇಳ್ತಾನೆ. ಅಂದ್ರೆ ಕ್ರಿಸ್ತನ ರಕ್ತ ನಮ್ಮನ್ನು ಏನ್ ಮಾಡ್ತದೆ, ನಮ್ಮ ಮನಸ್ಸನ್ನು ಶುದ್ಧೀಕರಿಸ್ತದೆ. ನೀನು ಅಪರಾಧಿ ಅಲ್ಲ, ನೀನು ದೋಷಿ ಅಲ್ಲ. ನಿನ್ನ ದೋಷಗಳ ಪರಿಹಾರಾರ್ಥವಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ಇನ್ನು ನೀನು ಅಪರಾಧಿ ಅಲ್ಲ. ನಿನ್ನ ಮನಸ್ಸು ನಿನ್ನನ್ನು ಅಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕ್ರಿಸ್ತನ ರಕ್ತ ಏನ್ ಮಾಡ್ತದೆ ಅಂತಂದ್ರೆ ದೋಷಿಯ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುವಂತ ರಕ್ತ, ಅದು ಕ್ರಿಸ್ತನ ರಕ್ತದಲ್ಲಿ ಮಾತ್ರ ಇದೆ ಅನ್ನುವಂತ ಒಂದು ಸಂದೇಶ. ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಅಂತ ಹೇಳ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1-2 ವಚನವನ್ನು ಗಮನಿಸಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1-2 ವಚನ, ನೆಕ್ಸ್ಟ್ ಪೇಜ್ ಅಲ್ಲೇ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆ ಹೊರತು ಅವುಗಳ ನಿಜ ಸ್ವರೂಪವಲ್ಲವಾದ್ದರಿಂದ ಆ ಧರ್ಮಶಾಸ್ತ್ರ ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಪ್ರಜೆಗಳು ಧರ್ಮಶಾಸ್ತ್ರಗಳ ಆಜ್ಞೆಗಳನ್ನು ಉಲ್ಲಂಘಿಸಿ ನಡೆದಾಗ ಆ ಮೂಲಕ ಅವ್ರಿಗೆ ಉಂಟಾಗಿರ್ತಕ್ಕಂಥ ಅಪರಾಧವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಪದೇ ಪದೇ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಅವ್ರು ಬಂದ್ರು ಕೂಡ ಅವ್ರ ಮನಸ್ಸು ಏನಂತಿತ್ತು, ನೀನ್ ಅಪರಾಧಿ ಅಂತ ಅವ್ರ ಮನಸ್ಸಾಕ್ಷಿ ಹೇಳ್ತಾ ಇತ್ತು. ನೀನ್ ಎಷ್ಟೇ ಯಜ್ಞನ ಅರ್ಪಿಸ್ಬೋದು, ಆದ್ರೆ ಅವ್ರ ಮನಸ್ಸಾಕ್ಷಿ ಮಾತ್ರ ನೀನ್ ಅಪರಾಧಿ ಅಂತ ಅವ್ರಿಗೆ ಹೇಳ್ತಾ ಇತ್ತು. 2ನೇ ವಚನದಲ್ಲಿ ಎಂದಿಗೂ ಸಿದ್ಧಿಗೆ ತರಲಾರದು, ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗ್ತಾ ಇತ್ತು. ಅವ್ರ ಮನಸ್ಸು
ಶುದ್ಧೀಕರಿಸಿದ್ರೆ ಆ ಯಜ್ಞ ಸಮರ್ಪಣೆ ನಿಂತೋಗ್ತಾ ಇತ್ತು. ಆದ್ರೆ ಆ ಯಜ್ಞ ಸಮರ್ಪಣೆಗಳು ಏನಾಗ್ತಾ ಇಲ್ಲ, ನಿಂತೋಗ್ತಾ ಇಲ್ಲ, ಪದೇ ಪದೇ ಅರ್ಪಿತ ಆಗ್ತಾ ಇದೆ ಅಂತಂದ್ರೆ ನನಗೆ ಪದೇ ಆ ಪಾಪಗಳು ನನಗೆ ನೆನಪಿಗೆ ಬರ್ತಾ ಇದ್ದೇವೆ ಅಂತ ಅರ್ಥ. ಸಮರ್ಪಣೆಯು ನಿಂತು ಹೋಗ್ತಾ ಇತ್ತು. ಯಾಕೆಂದರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಸೊ ಇನ್ನೂ ಸಾಕ್ಷಿ ಕೊಡ್ತಾ ಇತ್ತು. ನನ್ನ ಮನಸ್ಸು ನಾನು ಪಾಪ ಮಾಡಿದ್ದೀನಿ, ನಾನು ದೋಷಿ ಅಂತೇಳಿ ಅವ್ರ ಮನಸ್ಸು ಅವರಿಗೆ ಸಾಕ್ಷಿ ಕೊಡ್ತಾ ಇತ್ತು. ಆದ್ರೆ ಕ್ರಿಸ್ತನ ರಕ್ತ ಏನಾಗಿದೆ ಅಂತಂದ್ರೆ 14ನೇ ವಚನ, 9ನೇ ಅಧ್ಯಾಯ 14ನೇ ವಚನ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಅಂತ ಹೇಳಿ ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನದಲ್ಲಿ, ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನದಲ್ಲಿ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದುದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದನೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಅಂತ. ಆತನ ಪಾಳೆಯದ ಹೊರಗಡೆ ಹೋಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದಾರೆ. ಸೊ ನಾವು ಕೂಡ ಏನ್ ಮಾಡೋಣ, ಪಾಳೆಯದಿಂದ ಆಚೆ ಹೋಗೋಣ ಅಂತೇಳಿ. ಹಾಗೆ ಕ್ರಿಸ್ತನ ರಕ್ತ ಏನ್ ಮಾಡ್ತಾ ಇದೆ ಅಂತಂದ್ರೆ ದೋಷಿಯ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸ್ತದೆ ಕ್ರಿಸ್ತನ ರಕ್ತ ಅಂತೇಳಿ. ಸೊ ನಂಬರ್ ಮೂರು ಏನ್ ಮಾಡ್ತಾ ಅಂದ್ರೆ ಕ್ರಿಸ್ತನ ರಕ್ತವು ಏನ್ ಮಾಡ್ತದೆ ಅಂತಂದ್ರೆ ಕ್ರಿಸ್ತನ ರಕ್ತವು ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಧೈರ್ಯವನ್ನ ಕೊಡ್ತದೆ, ಧೈರ್ಯವನ್ನು ನೀಡುತ್ತದೆ ಅಥವಾ ಧೈರ್ಯವನ್ನು ಅನುಗ್ರಹಿಸ್ತದೆ. ಕ್ರಿಸ್ತನ ರಕ್ತ ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ಧೈರ್ಯವನ್ನು ನೀಡುತ್ತದೆ ಅಂತ ಹೇಳ್ತಾನೆ. ಧರ್ಮಶಾಸ್ತ್ರದಲ್ಲಿ ಮಹಾಯಾಜಕ ವರ್ಷಕ್ಕೆ ಒಂದಾವರ್ತಿ ತನ್ನ ಪಾಪಗಳ ಪರಿಹಾರಾರ್ಥವಾಗಿ, ಪ್ರಜೆಗಳ ಪರಿಹಾರಾರ್ಥವಾಗಿ ರಕ್ತವನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ದ, ಆತನು ಅತಿ ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡ್ತಾ ಇದ್ದ. ಸೊ ಇವತ್ತು ಕ್ರಿಸ್ತನ ರಕ್ತ ನಾವು ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ನಮಗೆ ಧೈರ್ಯ ಕೊಡ್ತಾ ಇದೆ. ಈಗ ನಾನು ಅಪರಾಧ ಮಾಡಿದ್ದೀನಿ, ಪಾಪಗಳಿಂದಲೂ ಅಪರಾಧಗಳಿಂದಲೂ ಸತ್ತಂತ ನನ್ನನ್ನ ಇವತ್ತು ಕ್ರಿಸ್ತನ ರಕ್ತ ನಮ್ಮನ್ನ ಬದುಕಿಸಿ ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ನಮಗೆ ಧೈರ್ಯ ಕೊಡ್ತದೆ. ಇವತ್ತು ಕಳ್ತನ ಮಾಡಿದ್ದೀನಿ ಅಥವಾ ಸುಳ್ಳು ಹೇಳಿದ್ದೀನಿ ಅಥವಾ ವ್ಯಭಿಚಾರ ಮಾಡಿದ್ದೀನಿ, ಏನೋ ದರೋಡೆ ಮಾಡಿದಂತ ವ್ಯಕ್ತಿ, ಅಪರಾಧ ಮಾಡಿದಂತ ವ್ಯಕ್ತಿ ಪೊಲೀಸರ ಮುಂದೆ ನಿಂತ್ಕೊಳ್ಳೋ ಧೈರ್ಯ ಇದೆಯಾ? ಧೈರ್ಯ ಇಲ್ಲ. ಇವತ್ತು ನಾವು ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ನಮಗೆ ಧೈರ್ಯ ಬಂದಿದೆ ಅಂತ ಹೇಳ್ತಾನೆ. ಯಾರ ಮೂಲಕ ಧೈರ್ಯ ಅಂತಂದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಧೈರ್ಯ ಅಂತೇಳಿ. ಎಲ್ಲಿಗೆ? ಇವತ್ತು ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ ನಮಗೆ ಧೈರ್ಯ ಇದೆ. ಯಾರ ಮೂಲಕ ಅಂದರೆ ಕ್ರಿಸ್ತನ ರಕ್ತ ದೇವರ ಸನ್ನಿಧಾನಕ್ಕೆ ಹೋಗೋದಕ್ಕೆ ನಮಗೆ ಧೈರ್ಯ ತಂದು ಕೊಡ್ತಾ ಇದೆ. ದೇವರನ್ನ ಅಪ್ಪ ಅಂತ ಕರೆಯುವಂತ ಒಂದು ಮಹಾಭಾಗ್ಯ ನಮಗೆ ಕೊಡ್ತಾ ಇದೆ. ಯಾವುದೇ ರೀತಿಯಾದಂತ ಅಳುಕೆ ನಮಗಿಲ್ಲ, ಇವತ್ತು ಧೈರ್ಯನ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಯಾವುದು? ಕ್ರಿಸ್ತನ ರಕ್ತ ಅಂತ ಹೇಳ್ತಾರೆ. ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 22ನೇ ವಚನವನ್ನು ಗಮನಿಸಿದ್ರೆ, ಇಬ್ರಿಯರು ಬರೆದ ಪತ್ರಿಕೆ 10ನೇ ಅಧ್ಯಾಯ 19ರಿಂದ 22ನೇ ವಚನ, ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಅಂಡರ್ಲೈನ್ ಮಾಡ್ಕೊಂಡಿದ್ದಾನೆ, ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಅಂತ ಹೇಳ್ತಾನೆ. ಇವತ್ತು ದೇವರ ಸಮಕ್ಷಮದಲ್ಲಿ ಬರುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಯಾವ್ದ್ರಿಂದ ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಅಂತ ಹೇಳ್ತಾನೆ. ನೀವು ಮಾಡಿದಂತ ಪುಣ್ಯಕ್ರಿಯೆಗಳಿಂದಲ್ಲ, ನಿಮ್ಮಲ್ಲಿರ್ತಕ್ಕಂಥ ಹಣ, ಚಿನ್ನ, ಬೆಳ್ಳಿ, ಬಂಗಾರಗಳಿಂದಲ್ಲ. ಯಾವುದರಿಂದ? ಕ್ರಿಸ್ತನ ರಕ್ತದಿಂದ ಅಂತ ಹೇಳ್ತಾರೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18-19ನೇ ವಚನವನ್ನು ನಾವು ಗಮನಿಸಿದ್ರೆ, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಆ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೋಸ್ಕರ ನಮಗೋಸ್ಕರ ಏನಾಗಿದ್ದಾನೆ? ಆತನು ಪ್ರತ್ಯಕ್ಷನಾಗಿದ್ದಾನೆ ಅಂತ ಹೇಳ್ತಾನೆ. ಅಮೂಲ್ಯವಾದಂತ ರಕ್ತ ನಮಗೆ ಬಿಡುಗಡೆ ಆದದ್ದು, ದೇವರ ಸನ್ನಿಧಾನಕ್ಕೆ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯವನ್ನು ಉಂಟು ಮಾಡಿದ್ದು ಯಾವುದು ಅಂತಂದ್ರೆ
ಕ್ರಿಸ್ತನ ರಕ್ತ, ಕ್ರಿಸ್ತನ ರಕ್ತ, ಕ್ರಿಸ್ತನ ರಕ್ತ. ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು ಅಂತ ಹೇಳ್ತಾನೆ. ದೇವರ ಸಮಕ್ಷಮದಲ್ಲಿ ಬರೋದಕ್ಕೆ ನಮಗೆ ಇವತ್ತು ಧೈರ್ಯ ಯಾವುದು ಅಂತಂದ್ರೆ ಕ್ರಿಸ್ತನ ರಕ್ತ ಅಂತ ಹೇಳ್ತಾನೆ. ಇವತ್ತು ದೇವರನ್ನ ಅಪ್ಪ, ತಂದೆ ಎಂದು ಕರೆಯುವಂತ ಮಹಾಭಾಗ್ಯ. ದೇವರ ಆತ್ಮಸ್ವರೂಪನು ಆತನನ್ನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆತನನ್ನ ಆರಾಧಿಸುವವರು ಇಂಥವರೇ ಆಗಿರ್ಬೇಕಂತ ಹೇಳ್ತಾ ಇದ್ದಾರಲ್ಲ, ಆತನನ್ನ ಆರಾಧಿಸುವಂತ ಅರ್ಹತೆಯನ್ನ, ಆತನ ಸಮಕ್ಷಮದಲ್ಲಿ ಪ್ರವೇಶ ಮಾಡಿ ಆತನನ್ನ ಸ್ತುತಿಸುವಂತ ಮಹಾ ಧೈರ್ಯವನ್ನು ನಮಗೆ ಕೊಟ್ಟದ್ದು ಯಾವುದಂತಂದ್ರೆ ಕ್ರಿಸ್ತನ ರಕ್ತ, ಕ್ರಿಸ್ತನ ರಕ್ತ, ಕ್ರಿಸ್ತನ ರಕ್ತ. ಪ್ರೇರ ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿದ್ರೆ, ಪೇತ್ರನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಲ್ಲಿ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನ ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ. ದೀಕ್ಷಾ ಸ್ನಾನ ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ಒಳ್ಳೆ ಮನಸ್ಸಾಕ್ಷಿ ಬೇಕಂತೇಳಿ ವಿಜ್ಞಾಪಿಸಿಕೊಳ್ಳುವಂಥದ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಕ್ರಿಸ್ತನ ರಕ್ತ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯವನ್ನು ಕೊಡ್ತಾ ಇದೆ, ನಮಗೆ ಧೈರ್ಯವನ್ನು ಕೊಡ್ತಾ ಇದೆ, ಧೈರ್ಯವನ್ನು ಕೊಡ್ತಾ ಇದೆ. ಧರ್ಮಶಾಸ್ತ್ರ ಕಾಲದಲ್ಲಿ ದೇವರು ಮೋಶೆಗೆ ನಿರ್ದೇಶಿಸಿದಂತಹ ಒಂದು ದೇವದರ್ಶನದ ಗುಡಾರದೊಳಗೆ ಒಬ್ಬ ಮಹಾಯಾಜಕ ವರ್ಷಕ್ಕೆ ಒಂದಾವರ್ತಿ ಒಳಗಡೆ ಪ್ರವೇಶ ಮಾಡಬೇಕು ಅಂತಂದ್ರೆ ಅಲ್ಲಿ ಏನೇ ಒಂದು ಚೂರು ವ್ಯತ್ಯಾಸ ಆದ್ರೂ ಕೂಡ ಮಹಾಯಾಜಕ ಅಲ್ಲೇ ಸತ್ತೋಗ್ತಾ ಇದ್ದ. ಅಲ್ಲಿ ಸತ್ತೋದಂತ ಮಹಾಯಾಜಕನನ್ನು ಕೂಡ ಒಳಗಡೆ ಹೋಗಿ ಹೊರಗಡೆ ತರುವಂತಹ ಯಾವ ಅವಕಾಶನೂ ಇಲ್ಲ. ಅದಕ್ಕೋಸ್ಕರ ಆತನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆತನ ದೇಹಕ್ಕೆ ಒಂದು ಹಗ್ಗನ್ನ ಕಟ್ಟಿರ್ತಿದ್ರು. ಹಗ್ಗ ಕಟ್ಟಿ ಪರಿಶುದ್ಧ ಸ್ಥಳದ ಈಚೆ ಮತ್ತು ಅತಿ ಪರಿಶುದ್ಧ ಸ್ಥಳದಲ್ಲಿರ್ತಕ್ಕಂತಹ ಆ ಮಹಾಯಾಜಕನನ್ನ ಸಂಧಿಸುವಂತದ್ದು ಯಾವ್ದಂತಂದ್ರೆ ಒಂದು ಹಗ್ಗ. ಅದು ಹಗ್ಗ ಆತನ ಒಂದು ನಿಲುವಂಗಿ, ಮಹಾಯಾಜಕನ ಒಂದು ಡ್ರೆಸ್ಗೆ ಕೆಳಗಡೆ ಒಂದು ಗಂಟೆಗಳಿದ್ದು ಅವು ಅಳ್ಳಾಡ್ತಾ ಇದ್ರೆ, ಅದರ ಸೌಂಡ್ ಕೇಳ್ತಾ ಇದ್ರೆ ಮಹಾಯಾಜಕ ಜೀವಂತವಾಗಿದ್ದಾನೇನು ಅಂತ ಅರ್ಥ. ಒಂದ್ ವೇಳೆ ಆ ಸೌಂಡ್ ನಿಂತೋಯ್ತು ಅಂತಂದ್ರೆ ಅಲ್ಲೇನೋ ವ್ಯತ್ಯಾಸ ಆಗಿದೆ, ಅಲ್ಲೇನೋ ಸಮಸ್ಯೆ ಆಗಿದೆ ಅಂತೇಳಿ ತಿಳಿದು ಆ ವ್ಯಕ್ತಿ ದೇವರ ಕೋಪಕ್ಕೆ ಗುರಿಯಾಗಿ ಅಲ್ಲಿ ಮೃತಿಯನ್ನು ಹೊಂದಿದ್ದಾನೆ ಅಂತ ತಿಳ್ಕೊಂಡು ಆ ವ್ಯಕ್ತಿಯನ್ನ ಆ ಹಗ್ಗದಿಂದ ಎಳಿಬೇಕಾಗಿತ್ತು ಹೊರಗಡೆ. ಇವತ್ತು ದೇವರ ಸನ್ನಿಧಾನಕ್ಕೆ ಪ್ರವೇಶಿಸುವುದಕ್ಕೆ ನಮ್ಗೆ ಧೈರ್ಯ ಉಂಟಾಗಿದೆ ಪ್ರೇರೆ. ಯಾರಿಂದ ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಅಂತ ಹೇಳ್ತೇನೆ. ಕ್ರಿಸ್ತನ ರಕ್ತದಿಂದ. ಇವತ್ತು ನಮ್ಮ ಕಣ್ಮುಂದಿರ್ತಕ್ಕಂತಹ ಒಬ್ಬ ಮುಖ್ಯಮಂತ್ರಿಯನ್ನಾಗ್ಲಿ ಅಥವಾ ಜಿಲ್ಲಾಧಿಕಾರಿಗಳನ್ನಾಗ್ಲಿ ಒಬ್ಬ ಒಳ್ಳೆ ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನಾಗ್ಲಿ ಭೇಟಿಯಾಗಿ ಹೋಗ್ಬೇಕು ಅಂತಂದ್ರೆ ಕೈಕಲ್ ನಡುಗ್ತವೆ, ಗಡಗಡ ಅಂತೇಳಿ ನಡುಗ್ತವೆ. ಇವತ್ತು ಯಾಕೆ ಧೈರ್ಯ ಸಾಲದಿಲ್ಲ. ಇವತ್ತು ದೇವರ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೀವಿ ಅಂತಂದ್ರೆ ನಮಗೆ ಧೈರ್ಯ ಕೊಡ್ತಕ್ಕಂಥದ್ದು ಯಾವ್ದಂತಂದ್ರೆ ಕ್ರಿಸ್ತನ ರಕ್ತ ಪ್ರೇಯರ್. ಇವತ್ತು ದೇವರನ್ನ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಅಪ್ಪ ಅಂತ ಕರಿತಾ ಇದ್ದೀವಿ ಅಂತಂದ್ರೆ ಆ ಧೈರ್ಯ ಎಲ್ಲಿಂದ ಬಂತು ಅಂದ್ರೆ ಕ್ರಿಸ್ತನ ರಕ್ತದಿಂದ ಅಂತ ಹೇಳ್ತೀವಿ. ಹಾಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಇದು. ಕ್ರಿಸ್ತನ ಶಿಲುಬೆಯ ರಕ್ತದ ಶಕ್ತಿ ಇದು. ಹಾಗಾಗಿ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತದ ಶಕ್ತಿ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾನೊಬ್ಬ ಕ್ರೈಸ್ತನಾಗಿ ಇದ್ದುದು ಕೂಡ ವ್ಯರ್ಥನೆ. ನಾನು ಆ ಕ್ರಿಸ್ತನ ಶಿಲುಬೆಯ ರಕ್ತದ ಒಂದು ಶಕ್ತಿ ನನಗೆ ಗೊತ್ತಿಲ್ಲದೆ ನಾನು ದೀಕ್ಷಾ ಸ್ಥಾನವನ್ನ ಮಾಡಿಸ್ಕೊಂಡ್ರೆ ಅದಕ್ಕೆ ಏನ್ ಅರ್ಥ ಇದೆ? ಅದಕ್ಕೇನ್ ಅರ್ಥ ಇದೆ? ಹಾಗಾಗಿ ಇವತ್ತು ತುಂಬಾ ಜನರು ಕ್ರಿಸ್ತ ನಂಬಿಕೆಯಲ್ಲಿ ಬಲವಾಗಿ ನೆಲೆಗೊಳ್ಳುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಸಮಸ್ಯೆಗಳಿವು. ಇದ್ರ ವಿಷಯ ಗೊತ್ತಿಲ್ಲ. ಜಗದುತ್ಪತ್ತಿಗೆ ಮುಂಚೆನೆ ದೇವರು ತನ್ನ ಸಂಕಲ್ಪದಲ್ಲಿ ರಕ್ತಕ್ಕೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಟ್ಟಿದ್ದಾನೆ. ಆ ರಕ್ತದ ಒಂದು ವಿಶೇಷವಾದಂತಹ ಸ್ಥಾನವನ್ನ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಆತನ ಬಯಲ್ಪಡಿಸಿದ್ದಾನೆ. ಹಾಗಾಗಿ ಕ್ರಿಸ್ತನ ರಕ್ತ, ಶಿಲುಬೆ ರಕ್ತ, ಅದರ ಶಕ್ತಿ ಏನು ಅಂತನ್ನುವಂಥದ್ದು ಬಹಳ ಒಂದು ವಿಶೇಷವಾದಂತಹ ಒಂದು ಮಾತುಗಳು. ಸೊ ಹಾಗಾಗಿ ಮುಂದಿನ ಭಾಗದಲ್ಲಿ ಕ್ರಿಸ್ತನ ಶಿಲುಬೆ ರಕ್ತ ಏನ್ ಮಾಡ್ತಾ ಇದೆ ಅಂತಂದ್ರೆ ಕ್ರಿಸ್ತನ ರಕ್ತವು, ನಾಲ್ಕನೇದಾಗಿ ಕ್ರಿಸ್ತನ ರಕ್ತವು ಸಭೆ ಎಂಬ ಸಂಸ್ಥೆಯನ್ನು ಹುಟ್ಟು ಹಾಕಿದೆ ಅಥವಾ ಕ್ರಿಸ್ತನ ರಕ್ತವು
ಸಭೆ ಎಂಬ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತಂದಿದೆ. ಅಸ್ತಿತ್ವಕ್ಕೆ ಅಂತಂದ್ರೆ ಎಕ್ಸಿಸ್ಟೆನ್ಸ್, ಅಸ್ತಿತ್ವಕ್ಕೆ ತಂದದ್ದು ಯಾವುದು ಅಂತಂದ್ರೆ ಕ್ರಿಸ್ತನ ರಕ್ತ. ಇವತ್ತು ಸಭೆ ವಿಷಯದಲ್ಲಿ ತುಂಬಾ ಜನರಿಗೆ ದೈವಿಕವಾದಂತಹ ಒಂದು ಜ್ಞಾನ ಬಹಳ ಕಡಿಮೆ ಇದೆ ಪ್ರಿಯರೇ, ಬಹಳ ಕಡಿಮೆ ಇದೆ. ಆದ್ರೆ ದೇವರಿಗೆ ಸಭೆ ಅದು ಜಗದುತ್ಪತ್ತಿಗೆ ಮೊದಲೇ ತನ್ನ ಸಂಕಲ್ಪದಲ್ಲಿ ಇದ್ದಂತ ಒಂದು ಭಾಗದ ಸಭೆ ಅನ್ನೋದು. ಹಾಗಾಗಿ ಸಭೆಯ ವಿಷಯದಲ್ಲಿ ತುಂಬಾ ಜನರು ಬಹಳ ಕೇರ್ಲೆಸ್ ಆಗಿ ಮಾತಾಡುವಂಥದ್ದು, ವರ್ತಿಸುವಂಥದ್ದನ್ನ ಸಮಾಜದಲ್ಲಿ ಕಾಣ್ತೇವೆ. ಯಾವ ಸಭೆ ಆದ್ರೆ ಏನು, ಯಾವ ಚರ್ಚ್ ಆದ್ರೆ ಏನು, ಅಲ್ಲೂ ಬೈಬಲ್ ಬೋಧನೆ ಮಾಡ್ತಾರೆ, ಇಲ್ಲೂ ಬೈಬಲ್ ಬೋಧನೆ ಮಾಡ್ತಾರೆ, ಅಲ್ಲೂ ಕ್ರಿಸ್ತನನ್ನು ಸೇವಿಸ್ತಾರೆ, ಇಲ್ಲೂ ಕ್ರಿಸ್ತನನ್ನು ಸೇವಿಸ್ತಾರೆ, ಅಲ್ಲೂ ಗುಡ್ ಫ್ರೈಡೆ ಮಾಡ್ತಾರೆ, ಇಲ್ಲೂ ಗುಡ್ ಫ್ರೈಡೆ ಮಾಡ್ತಾರೆ, ಅಲ್ಲೂ ಸಂಡೇ ಮಾಡ್ತಾರೆ, ಇಲ್ಲೂ ಸಂಡೇ ಮಾಡ್ತಾರೆ, ಎಲ್ಲೋದ್ರೂ ಏನು ಅನ್ನುವಂಥ ಒಂದು ತಾತ್ಸಾರ ಭಾವನೆ. ಈ ರೀತಿಯಾದಂಥ ತಾತ್ಸಾರ ಭಾವನೆಯಿಂದ ದೇವರು ತನ್ನ ಸಂಕಲ್ಪದಲ್ಲಿ ಸಭೆಗೆ ಕೊಟ್ಟಂತ ಒಂದು ಪ್ರಾತಿನಿಧ್ಯತೆಯನ್ನ, ಒಂದು ಪ್ರಾಧಾನ್ಯತೆಯನ್ನ ಇವತ್ತು ಬಹಳಷ್ಟು ಜನರು ಅರ್ಥ ಮಾಡ್ಕೊಳ್ಳದೆ ತಮ್ಮ ಒಂದು ನಿತ್ಯ ನಾಶನಕ್ಕೆ ತಮ್ಮನ್ನ ತಾವೇ ಗುರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸಭೆಯ ವಿಷಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು ಕೂಡ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಪ್ರಪಂಚದಲ್ಲಿ ಸಾವಿರಾರು ಸಭೆಗಳಿದ್ದಾವೆ, ಸಾವಿರಾರು ಸಭೆಗಳಿದ್ದಾವೆ. ಆದ್ರೆ ದೇವರ ಸಂಕಲ್ಪದಲ್ಲಿ ಮಾತ್ರ ಒಂದೇ ಒಂದು ಸಭೆ, ಅದು ಯಾವುದು ಅಂತಂದ್ರೆ ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡಂತಹ ಸಭೆ ಅಷ್ಟೇ. ಆ ಸಭೆಯನ್ನ ಕ್ರಿಸ್ತನು ಸಂಪಾದಿಸಿಕೊಂಡದ್ದು ಯಾವುದರಿಂದ ಅಂತಂದ್ರೆ ತನ್ನ ರಕ್ತದಿಂದ ಇವತ್ತು ಸಂಪಾದಿಸಿಕೊಂಡಿದ್ದಾನೆ. ಹಾಗಾಗಿ ಕ್ರಿಸ್ತನ ರಕ್ತ ಏನ್ ಮಾಡಿದೆ ಅಂತಂದ್ರೆ ಸಭೆ ಎಂಬ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತಂದಿದೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11ನೇ ವಚನದಲ್ಲಿ ನಾವು ಗಮನಿಸಿದ್ರೆ ಸಭೆಯ ಒಂದು ಉದ್ದೇಶ, ಸಭೆಯ ಒಂದು ಅಸ್ತಿತ್ವವನ್ನ ನಾವಲ್ಲಿ ಗಮನಿಸ್ತೇವೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11ನೇ ವಚನ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 8ರಿಂದ 11ನೇ ವಚನದಲ್ಲಿ ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಅಂತ ಹೇಳ್ತಾರೆ. 10-11ನೇ ವಚನ ಬಹಳ ಇಂಪಾರ್ಟೆಂಟು. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ, ಎಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ, ಇನ್ ಕ್ರೈಸ್ಟ್, ಅನಾದಿ ಕಾಲದಿಂದ. ಯಾವ ಕಾಲ? ಅನಾದಿ ಕಾಲ, ಆದಿಗಿಂತ ಮುಂಚೆ ಇರುವಂತದ್ದು. ಆದಿ ಅಂತಂದ್ರೆ ಇನ್ ದ ಬಿಗಿನಿಂಗ್. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ಓದ್ತೀವಲ್ಲ, ಆದಿಕಾಂಡದಲ್ಲಿ 1ನೇ ಅಧ್ಯಾಯ 1ನೇ ವಚನ, ಇನ್ ದ ಬಿಗಿನಿಂಗ್, ಆದಿಯಲ್ಲಿ, ಪ್ರಾರಂಭದು. ಅನಾದಿ ಅಂತಂದ್ರೆ ಆದಿಗಿಂತ ಮೊದಲೇ, ಕಾಲವು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಪ್ರಾರಂಭ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ದೇವ್ರು ಏನ್ ಮಾಡಿದ? ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ, ಥ್ರೂ ಹಿಸ್ ಪ್ಲಾನ್, ಆತನ ಒಂದು ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದಂಥ ಜ್ಞಾನವು ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು ಅಂತ ಹೇಳ್ತಾನೆ. ಉದ್ದೇಶಿಸಿದ್ದನು, ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆಯಾ? ಅಂದ್ರೆ ಭೂತಕಾಲದಲ್ಲಿದೆಯಾ, ವರ್ತಮಾನ ಕಾಲದಲ್ಲಿದೆಯಾ, ಭವಿಷ್ಯತ್ ಕಾಲದಲ್ಲಿದೆಯಾ? ಉದ್ದೇಶಿಸಿದ್ದನು ಅನ್ನುವಂಥದ್ದು ಭೂತಕಾಲ. ಉದ್ದೇಶಿಸಿದ್ದನು, ಆಲ್ರೆಡಿ ಉದ್ದೇಶಿಸಿದ್ದನು. ಭವಿಷ್ಯತ್ ಕಾಲ ಅಂತಂದ್ರೆ ಉದ್ದೇಶಿಸುತ್ತಾನೆ. ಉದ್ದೇಶಿಸಿದ್ದನು, ಆಲ್ರೆಡಿ ಉದ್ದೇಶಿಸಿದ್ದನು. ಯಾವಾಗ? ಆದಿಯಲ್ಲ, ಅನಾದಿ, ಜಗದುತ್ಪತ್ತಿಗೆ ಮೊದಲೇ ತನ್ನ ನಾನಾ ವಿಧವಾದಂಥ ಜ್ಞಾನ, ತಿಳುವಳಿಕೆ, ಸಂಕಲ್ಪದ ಸಂಗತಿಗಳು ಯಾವುದ್ರ ಮುಖಾಂತರ ಹೋಗ್ಬೇಕು? ಥ್ರೂ ದ ಚರ್ಚ್. ನೀನ್ ಏನೇ ಕಾರ್ಯಕ್ರಮ ಮಾಡು, ಯಾವ್ದ್ರ ಮುಖಾಂತರ ಹೋಗ್ಬೇಕು? ಅದು ಚರ್ಚ್ ಮುಖಾಂತರ ಹೋಗ್ಬೇಕು. ಇಂಡಿವಿಜುವಲ್ ಆಗಲ್ಲ, ವ್ಯಕ್ತಿಗತವಾಗಿ ಅಲ್ಲ. ದೇವರದನ್ನ ತನ್ನ ಸಂಕಲ್ಪದಲ್ಲಿ ಇಟ್ಕೊಂಡಿಲ್ಲ. ನೀನ್ ಏನೇ ಮಾಡು, ಆ ಜ್ಞಾನ ಇವತ್ತು ಹೊರಬರಬೇಕು ಅಂತಂದ್ರೆ ಸಭೆ ಮುಖಾಂತರ ಹೊರಗೆ ಬರಬೇಕು. ಯಾವುದೋ ಮಾನವ ನಿರ್ಮಿತವಾದಂತ ಸಂಸ್ಥೆಯಿಂದ ದೇವರ ಜ್ಞಾನ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ.
ದೇವರ ಸಂಕಲ್ಪದ ಸಂಗತಿಗಳು ಮಾನವ ನಿರ್ಮಿತ ಸಂಘಗಳಾಗ್ಲಿ ಸಂಸ್ಥೆಗಳಿಂದ ಹೊರಬರುವಂತದ್ದು ದೇವರ ಉದ್ದೇಶ ಅಲ್ಲ. ಅದು ದೇವರ ಉದ್ದೇಶ ಅಲ್ಲ. ಹಾಗಾದ್ರೆ ದೇವರ ಉದ್ದೇಶ ಏನು ಅಂತಂದ್ರೆ ತನ್ನ ನಾನಾ ವಿಧವಾದಂತ ಜ್ಞಾನ ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಸಭೆಯ ಮುಖಾಂತರ ಗೊತ್ತಾಗಬೇಕು. ಥ್ರೂ ದ ಚರ್ಚ್. ಯಾವ ಚರ್ಚು? ಯಾವುದೋ ಚರ್ಚ್ ಅಲ್ಲ. ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದಿಸಿಕೊಂಡಂತ ಸಭೆ, ಕ್ರಿಸ್ತನು ಸಭೆಗೆ ಶಿರಸ್ಸಾಗಿರುವಂತ ಸಭೆ, ಕ್ರಿಸ್ತನ ಶಿರಸ್ಸಿಗೆ ಹೊಂದಿಕೊಂಡಿರ್ತಕ್ಕಂತಹ ದೇಹ ಎಂಬುವಂತ ಸಭೆ. ಆ ಸಭೆ ಮುಖಾಂತರ ಮನಸ್ಸಿಗೆ ಬಂದಂಗೆ ಹೆಸರಿಟ್ಕೊಳ್ಳೋದು ಇಲ್ಲ, ಇದು ಹಿಂಗಿಟ್ಕೊಳ್ಳೋಣ, ಅದು ಹಿಂಗಿಟ್ಕೊಳ್ಳೋಣ, ಬರೀ ಮಾನವ ಕಲ್ಪಿತವಾದಂತ ಆಲೋಚನೆಗಳು ಇವತ್ತು ಪ್ರಪಂಚದಲ್ಲಿ ತುಂಬಿ ತುಳ್ಕಾಡ್ತಾ ಇದ್ದಾವೆ. ಅದರಿಂದ ದೇವರ ಸಂಕಲ್ಪ ಈಡೇರಂಗಿಲ್ಲ. ಯಾವ್ದ್ರಿಂದ ಈಡೇರ್ತದಂತಂದ್ರೆ ತನ್ನ ಸಂಕಲ್ಪಕ್ಕನುಸಾರವಾಗಿರ್ತಕ್ಕಂಥ ತನ್ನ ಮಗನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆ ಅಥವಾ ಸಭೆ ಮುಖಾಂತರ. ಹಾಗಾಗಿ ಕ್ರಿಸ್ತನ ರಕ್ತ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಭೆ ಎಂಬ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತಂದಿದೆ. ಸಭೆ ಬಗ್ಗೆ ಬಹಳಷ್ಟು ಜನರು ಹಗುರವಾಗಿ ಮಾತಾಡ್ತಾರೆ. ನೋ, ನೆವರ್ ಮಾತಾಡಬಾರ್ದು ನಾವ್ ಯಾರು ಕೂಡ. ಸಭೆಯನ್ನ ಇವತ್ತು ದೇವರು ಯಾವ ಸ್ಥಿತಿಲಿ ಇಟ್ಟಿದ್ದಾನೆ ಅಂತಂದ್ರೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 20, 21, 22ನೇ ವಚನ ನೀವು ಓದಿ ಮನೆಯಲ್ಲಿ ಕೂತ್ಕೊಂಡು ಬಹಳ ಆಲೋಚನೆ ಮಾಡಿ ಓದಿ ಅದನ್ನ. ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿ ಸಭೆಗೆ ಶಿರಸ್ಸನ್ನಾಗಿ ಏನ್ ಮಾಡಿದಾನೆ? ಯೇಸು ಕ್ರಿಸ್ತನನ್ನ ನೇಮಿಸಿದಾನಂತಂದ್ರೆ ಸಭೆಯ ಕಾಲ್ ಕೆಳಗಡೆ ಏನಿದೆ? ಸಮಸ್ತವೂ ಇದೆ ಅಂತ ಅರ್ಥ. ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿ ಅಂತ ಹೇಳ್ತಾನೆ. ಕ್ರಿಸ್ತನ ಪಾದಗಳ ಕೆಳಗೆ ಅಂತಂದ್ರೆ ಕ್ರಿಸ್ತನ ಪಾದ ಯಾವುದು? ಕ್ರಿಸ್ತನ ದೇಹ ಯಾವುದು? ಸಭೆ. ಆ ಸಭೆ ಕೆಳಗಡೆ ಇದೆ ಅಂತ ಅರ್ಥ. ಎಲ್ಲವೂ ಕೂಡ, ಸಮಸ್ತವೂ ಕೂಡ ಕ್ರಿಸ್ತನ ಸಭೆ ಕೆಳಗಡೆ ಇದೆ ಅಂತ, ಕಾಲ್ ಕೆಳಗಡೆ ಇದೆ ಅಂತ ಅರ್ಥ. ಅಂದ್ರೆ ಸಭೆಯನ್ನು ಅಂತ ಒಂದು ಉನ್ನತ ಸ್ಥಾನಕ್ಕೆ ಇವತ್ತು ದೇವರು ಸಂಕಲ್ಪಿಸಿದನಂತಂದ್ರೆ ಸಭೆಯ ಬಗ್ಗೆ ಹಗುರವಾಗಿ ಯೋಚನೆ ಮಾಡೋದನ್ನ ನಾವೆಲ್ಲರೂ ಕೂಡ ಬಿಡಬೇಕು ಪ್ರಿಯ. ಯಾಕಂದ್ರೆ ಇದು ಕ್ರಿಸ್ತನು ರಕ್ತ ಕೊಟ್ಟು ಸಂಪಾದನೆ ಮಾಡ್ಕೊಂಡಂತ ಸಭೆ. ಇದು ದುಡ್ಡು ಕೊಟ್ಟು ಸಂಪಾದನೆ ಮಾಡ್ಕೊಂಡದ್ದಲ್ಲ. ಇದು ಯಾರೋ 4 ಜನ ಸೇರ್ಬಿಟ್ಟು ಯಾವ್ದೋ ಒಂದು ಬೈಲ ರೆಡಿ ಮಾಡ್ಬಿಟ್ಟು ಇಂತಿಂತ ಬಿಡೋಣ, ಇಂತಿಂತ ಬಾಂಡ್ಸ್ ಹಾಕೋಣ, ಇದರಿಂದ ನಮಗೆ ಇಷ್ಟು ದುಡ್ಡು ಬರ್ಬೋದು, ಇದರಿಂದ ಅಮೆರಿಕದಿಂದ ದುಡ್ಡು ಬರೋದು, ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ದುಡ್ಡು ಬರ್ಬೋದು, ಈ ರೀತಿ ಮಾಡ್ಕೋಬಹುದು, ನಾವು ಚೆನ್ನಾಗಿರ್ಬೋದು, ಸಮಾಜನೂ ಕೂಡ ಚೆನ್ನಾಗಿ ಮಾಡ್ಬೋದು, ಈ ರೀತಿ ಸ್ವಾರ್ಥ ಪೂರಿತವಾದಂತಹ ಕಲ್ಪನೆಗಳಿಂದ ಕೂಡಿದಂತಹ ಸಂಸ್ಥೆ ಅಲ್ಲ ಇದು. ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನು ರಕ್ತದಿಂದ ಸ್ಥಾಪಿಸಲ್ಪಡುವಂತಹ, ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಸಂಸ್ಥೆ ಇದು. ಸಂಸ್ಥೆ ಯಾವ್ದಂದ್ರೆ ಸಭೆ ಅಂತ ಹೇಳ್ತಾನೆ. ಬಿ ಕೇರ್ಫುಲ್. ನಾಲ್ಗೆ ಬಿಗಿಡಿದು ಮಾತಾಡ್ಬೇಕು ಸಭೆ ಬಗ್ಗೆ. ಮಾತಾಡ್ಬೇಕಂದ್ರೆ ಸಭೆ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು ಇವತ್ತೆಲ್ಲ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಮ್ಗೆಲ್ಲರೂ ಬಾಯ್ಪಟ್ಟ ಬರ್ಬೇಕು ಆ ವಚನ. ದೇವರ ಆಲಯವು ಪರಿಶುದ್ಧವಾದದ್ದು. ಆ ಆಲಯ ಯಾರು? ನೀವೇ. ಯಾರು ನೀವು? ಕ್ರಿಸ್ತನ ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಆಲಯ ನೀವು, ಸಭೆ ನೀವು, ದೇವರ ರಾಜ್ಯ ನೀವು. ನಿಮ್ಮನ್ನು ಸಂಪಾದನೆ ಮಾಡಿಕೊಂಡಿರೋದು ಯಾವುದೋ ಪುಣ್ಯಕ್ರಿಯೆಗಳಿಂದಲ್ಲ, ನೀವು ಮಾಡಿದಂತ ದಾನ ಧರ್ಮಗಳಿಂದಲ್ಲ, ನಿಮ್ಮಲ್ಲಿರ್ತಕ್ಕಂಥ ಬೆಳ್ಳಿ ಬಂಗಾರ ಮೊದಲಾದ ನಶಿಸುವ ವಸ್ತುಗಳಿಂದಲ್ಲ. ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನ ಅಮೂಲ್ಯವಾದಂತಹ ರಕ್ತದಿಂದ ಸಂಪಾದಿಸಿಕೊಂಡಂತ ಸಭೆ ಇದು. ಬಿ ಕೇರ್ಫುಲ್ ಅಂತ ಹೇಳಿ. ಸೊ ಹಾಗಾಗಿ ಕ್ರಿಸ್ತನ ರಕ್ತ ಏನ್ ಮಾಡಿದೆ ಅಂತಂದ್ರೆ ಕ್ರಿಸ್ತನ ರಕ್ತ ಸಭೆ ಎಂಬ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತಂದಿದೆ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಚನದಲ್ಲಿ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಅಂತ ಹೇಳ್ತಾರೆ. ಪರಿಶುದ್ಧ ದೇವಾಲಯ ಸಭೆ ಅಂತ ಹೇಳ್ತಾರೆ. ಸೊ ನಮ್ಗೆ ಡೌಟ್ ಬರ್ಬೋದು ಇವಾಗ ಇಲ್ಲಿ. ಹೌದು ಬದರ್, ಸಭೆ ಅಂತಂದ್ರೆ ಯಾವುದು ಅಂತಂದ್ರೆ ನೀವು ಚರ್ಚ್ ಆಫ್ ಕ್ರೈಸ್ಟ್ ಅಂತ ಹೇಳ್ತೀರಿ, ಕ್ರಿಸ್ತನ ಸಭೆ ಅಂತ ಹೇಳ್ತೀರಿ. ಸತ್ಯವೇದದಲ್ಲಿ ದೇವರ ಸಭೆ ಅಂತಿದೆಯಲ್ಲ, ದೇವರ ಮನೆ ಅಂತಿದೆಯಲ್ಲ, ದೇವರ ಆಲಯ ಅಂತಿದೆಯಲ್ಲ, ಮತ್ತೆ ಅದ್ಯಾವ್ದು ಸಭೆ? ಅದಕ್ಕೆ ಊಟ ಹಾಕೊಂಡ್ಬಿಟ್ರು ಚರ್ಚ್ ಆಫ್ ಗಾಡ್. ಅವ್ರು ಅದೇ ಹೇಳ್ತಾರೆ. ಒಂದು ಏನಂತ ಹೇಳ್ತಾರೆ? ಚರ್ಚ್ ಆಫ್ ಗಾಡ್. ಅದೇ ಐತಲ್ರಿ, ದೇವರ ಸಭೆ ಅಂತ ಐತಲ್ಲ. ಇವತ್ತು ತುಂಬಾ ಜನ ಹೇಳ್ಬೋದು, ಹಾಗಾದ್ರೆ ದೇವರ ಸಭೆ ಅಂತ ಇದೆಯಲ್ಲ, ಚರ್ಚ್ ಆಫ್ ಗಾಡ್ ಅಂತ ಇದೆಯಲ್ಲ, ಹಾಗಾದ್ರೆ ಏನು? ಮತ್ತೆ ಅದನ್ನೆಂಗೆ ನಾವು ಪ್ರತಿಪಾದಿಸ್ಕೊಳ್ಳೋದು, ಅದನ್ನೆಂಗೆ ನಾವು ವ್ಯಾಖ್ಯಾನ ಮಾಡೋದು ಅಂತಂದ್ರೆ, ಸಭೆಯನ್ನ ಯಾರು ಸಂಕಲ್ಪಿಸಿದ್ದಾರೆ? ಫಸ್ಟ್ ಆಫ್ ಆಲ್ ದೇವರು ಸಂಕಲ್ಪಿಸಿದ್ದು. ಸಭೆ ಬಗ್ಗೆ ಆಲೋಚನೆ ಮಾಡಿ ಸಂಕಲ್ಪಿಸಿದ್ದು ಯಾರು ಅಂತಂದ್ರೆ ದೇವರು. ಸೊ ಹಾಗಾಗಿ ಅದನ್ನ ಆ ಒಂದು ಹಿನ್ನೆಲೆಯಿಂದ ದೇವರ ಸಭೆ ಅಂತ ಕರೀತಾರೆ.
ದೇವರ ಸಭೆ ಅಂತೇಳಿ ವಾಕ್ಯಗಳು ವ್ಯಾಖ್ಯಾನ ಮಾಡ್ತಾ ಇದ್ದೇವೆ. ಅದನ್ನ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 2ನೇ ವಚನ ಗಮನಿಸಿದ್ರೆ ದೇವರ ಸಭೆ ಅಂತಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 2ನೇ ವಚನ ಗಮನಿಸಿದ್ರೆ, ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸೊಸ್ತೇನನು ಕೊರಿಂಥದಲ್ಲಿನ ದೇವರ ಸಭೆಗೆ ಅಂತ ಹೇಳ್ತಾನೆ. ಕೊರಿಂಥದಲ್ಲಿನ ದೇವರ ಸಭೆಗೆ ಅಂತಂತೇಳಿ ಇಲ್ಲಿ ವಾಕ್ಯ ಯಾಕೆ ಇಲ್ಲಿ ಹೇಳ್ತು ಅಂತಂದ್ರೆ, ಸಭೆಯನ್ನ ದೇವರು ಸಂಕಲ್ಪಿಸಿರುವುದರಿಂದ ಇದನ್ನ ಏನಂತ ವ್ಯಾಖ್ಯಾನ ಮಾಡ್ತಾ ಇದೆ ಇಲ್ಲಿ, ದೇವರ ಸಭೆ ಅಂತ ಹೇಳ್ತಾನೆ. ಅಂದ್ರೆ ಸಭೆ ಸಂಕಲ್ಪ ಮಾಡಿದ್ಯಾರು? ದೇವರು. ಸಭೆಯನ್ನು ಕೊಂಡ್ಕೊಂಡವ್ರು ಯಾರು? ಕ್ರಿಸ್ತನು. ಕ್ರಿಸ್ತನು ಏನ್ ಮಾಡಿದಾನೆ? ಸಭೆಯನ್ನ ದೇವರ ಸಂಕಲ್ಪಕ್ಕನುಸಾರವಾಗಿ ತನ್ನ ರಕ್ತ ಕೊಟ್ಟು ಕೊಂಡ್ಕೊಂಡಿರೋದ್ರಿಂದ ಆ ಸಭೆ ಯಾರ್ದಂದ್ರೆ ಕ್ರಿಸ್ತನ ಸಭೆ. ಸಂಕಲ್ಪ ಯಾರ್ದು? ದೇವ್ರದು. ಸೊ ಹಾಗಾಗಿ ದೇವರ ಸಂಕಲ್ಪಕ್ಕನುಸಾರವಾಗಿರೋದ್ರಿಂದ, ದೇವರ ಸಂಕಲ್ಪಿಸಿರುವುದರಿಂದ ಅದು ದೇವರ ಸಭೆ ಅಂತ ಕರೆಯಲ್ಪಡ್ತದೆ. ಕ್ರಿಸ್ತನು ತನ್ನ ರಕ್ತದಿಂದ ಸಂಪಾದಿಸಿಕೊಂಡ ಕಾರಣದಿಂದ ಕ್ರಿಸ್ತನ ಸಭೆ ಎಂಬುದಾಗಿ ಏನ್ ಮಾಡ್ತದೆ? ಕರೆಯಲ್ಪಡ್ತದೆ. ಸಿಂಪಲ್. ಇದೇನು ದೊಡ್ಡ ಸಮಸ್ಯೆ ಏನಲ್ಲ, ಇದು ಬಹಳ ಸರಳವಾದಂಥದ್ದು. ಸೊ ಹಾಗಾಗಿ ಸಭೆ ಯಾರಿಂದ ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂಥದ್ದು. ಸಭೆ ಬಗ್ಗೆ ನಾವುಗಳು ಬಹಳ ಜಾಗೃತಿಯಿಂದ ಇರಬೇಕಾಗತ್ತೆ. ಸಭೆ ತೀರ್ಮಾನ ಅಂತಿಮವಾದಂಥ ತೀರ್ಮಾನ ಇದು. ಸಭೆ ತೀರ್ಮಾನಕ್ಕೆ ವಿರುದ್ಧವಾಗಿ ಇನ್ಯಾವುದೇ ತೀರ್ಮಾನಗಳು ಬಂದರೂ ಕೂಡ ಅದು ದೇವರು ಪರಿಗಣಿಸೋದಿಲ್ಲ. ಸಭೆ ಈಸ್ ಸುಪ್ರೀಂ. ಸೊ ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ, ನಡೆಯಿಂದಾಗಲಿ ನುಡಿಯಿಂದಾಗಲಿ ನೀವೇನೇ ಮಾಡಿದ್ರು ಕೂಡ ಯಾರ ಮೂಲಕ ಮಾಡಬೇಕು? ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ನೀವು ಸಲ್ಲಿಸಬೇಕು. ಯೇಸು ಕ್ರಿಸ್ತನ ಮುಖಾಂತರ ಅಂತಂದ್ರೆ ಇವಾಗ ಯಾವ್ದ್ರ ಮುಖಾಂತರ ಹೋಗ್ಬೇಕು? ಥ್ರೂ ದ ಚರ್ಚ್. ಸಭೆ ಮುಖಾಂತರ ಮಾಡಬೇಕು. ಏನೇ ಕಾರ್ಯಕ್ರಮಗಳೇ ದೈವಿಕ ಚಿತ್ತಕ್ಕನುಸಾರವಾದಂತಹ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಸಭೆ ಮುಖಾಂತರವೇ ನಡಿಬೇಕು. ಅದನ್ನು ಹೊರತುಪಡಿಸಿ ನಾವು ಮಾಡಿದ್ರೆ ಅದು ವೈಯಕ್ತಿಕವಾಗ್ತದೆ ವಿನಃ ದೇವರ ಸಂಕಲ್ಪಕ್ಕನುಸಾರವಾದದ್ದಾಗೋದಿಲ್ಲ. ಸೊ ಹಾಗಾಗಿ ಕ್ರಿಸ್ತನ ರಕ್ತದ ಪ್ರಭಾವ ಏನಾಗ್ತದೆ ಅಂತಂದ್ರೆ, ಏನ್ ಮಾಡ್ತಾ ಇದೆ ಅಂತಂದ್ರೆ, ಕ್ರಿಸ್ತನ ರಕ್ತ ಸಭೆ ಎಂಬ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದಿದೆ ಅಂತ ಹೇಳ್ತಾರೆ. ಹಾಗಾಗಿ ಇವುಗಳ ವಿಷಯದಲ್ಲಿ ನಾವುಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಕ್ರಿಸ್ತನ ಶಿಲುಬೆ ರಕ್ತದ ಪ್ರಭಾವ ಏನು ಅನ್ನುವಂಥದ್ದು ಬಹಳ ಮುಖ್ಯ ನಮಗೆ. ಹಾಗಾಗಿ ಕ್ರಿಸ್ತನ ಶಿಲುಬೆ ರಕ್ತ ಅದರ ಶಕ್ತಿ ಏನ್ ಮಾಡಿದೆ ಅಂತಂದ್ರೆ, ಕ್ರಿಸ್ತನ ರಕ್ತ ಶತ್ರುಗಳನ್ನು ಸಮಾಧಾನ ಪಡಿಸ್ತಾ ಇದೆ. ಇವತ್ತು ದೋಷಿಯ ಮನಸಾಕ್ಷಿಯನ್ನು ಶುದ್ಧೀಕರಿಸ್ತಾ ಇದೆ. ಕ್ರಿಸ್ತನ ರಕ್ತ ದೇವರ ಸನ್ನಿಧಾನಕ್ಕೆ ಒಬ್ಬ ವ್ಯಕ್ತಿ ಹೋಗುವುದಕ್ಕೆ ಧೈರ್ಯವನ್ನು ನೀಡ್ತಾ ಇದೆ. ಕ್ರಿಸ್ತನ ರಕ್ತ ಸಭೆ ಎಂಬ ಸಂಸ್ಥೆಯನ್ನ ಇವತ್ತು ಹುಟ್ಟಾಕ್ತಾ ಇದೆ. ದೇವರ ಚಿತ್ತ ಆದ್ರೆ ಊಟ ಆದ್ಮೇಲೆ ಕ್ರಿಸ್ತನ ಶಿಲುಬೆ ರಕ್ತದ ಶಕ್ತಿ ಪ್ರಭಾವ ಇನ್ನೇನೇನ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸಮಾಧಾನದಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸಿ ಈ ಒಂದು ಸೆಷನ್ ಅನ್ನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.